ಇನ್ನು ಮಲೆನಾಡು ಭಾಗದಲ್ಲಿಯೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಇನ್ನು ಮಳೆಯಿಂದಾಗಿ ಜನರಿಗೆ ಸಾಕಷ್ಟು ಸಮಸ್ಯೆ ಕಾಡ್ತಾ ಇದೆ. ಇನ್ನೊಂದು ಕಡೆ ಮಲೆನಾಡಿನಲ್ಲಿ ಮುಂಗಾರು ಪೂರ್ವ ಮಳೆಯ ಹಿನ್ನೆಲೆ ತುಂಗಾ ನದಿಯ ಒಡಲು ಮಳೆಯಿಂದಾಗಿ ತುಂಬಿದೆ. ತುಂಗಾ ಹಿನ್ನೀರಿನ ಪಾತ್ರದಲ್ಲಿ ಧಾರಾಕಾರವಾಗಿ ಮಳೆಯಾಗಿರುವಂಥದ್ದು. ತುಂಗಾ ಡ್ಯಾಮ್ಗೆ 2200 ಕ್ಯೂಸೆಕ್ ಒಳ ಹರಿವಾಗಿದೆ. 2000 ಕ್ಯೂಸೆಕ್ ನೀರು ಡ್ಯಾಮ್ನಿಂದ ಹೊರಕ್ಕೆ ಬಿಡಲಾಗಿರುವಂಥದ್ದು. ನದಿಗೆ ಹೊಸ ನೀರಿನಿಂದ ಒಂದು ರೀತಿ ಮನಮೋಹಕವಾಗಿ ಆ ದೃಶ್ಯ ಕಾಣಿಸ್ತಾ ಇರುವಂಥದ್ದು. ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಮುಂಗಾರು ಪೂರ್ವ ಮಳೆಯ ಹಿನ್ನೆಲೆಯಿಂದಾಗಿ ತುಂಗಾ ನದಿಯ ಒಡಲು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ, ತುಂಗಾ ನದಿಯ ಒಡಲಿನಲ್ಲಿ ಯಾವ ರೀತಿಯಾಗಿ ನೀರು ತುಂಬಿದೆ ಅಂತ ಹೇಳಿ. ಇನ್ನು ತುಂಗಾ ಹಿನ್ನೀರು ಪಾತ್ರದಲ್ಲಿ ಧಾರಾಕಾರವಾಗಿ ಮಳೆಯಾಗಿರುವಂಥದ್ದು. ಇನ್ನು ಮಲೆನಾಡು ಭಾಗ ಆಗಿರೋದ್ರಿಂದ ಹೆಚ್ಚಾಗಿ ಅಲ್ಲಿ ಮಳೆ ಆಗಿದೆ. ತುಂಗಾ ಡ್ಯಾಮ್ಗೆ 2200 ಕ್ಯೂಸೆಕ್ ಒಳ ಹರಿವನ್ನು ಬಿಡಲಾಗಿರುವಂಥದ್ದು. 2000 ಕ್ಯೂಸೆಕ್ ನೀರು ಡ್ಯಾಮಿನಿಂದ ಹೊರಕ್ಕೆ ಬಿಡಲಾಗಿದೆ. ಹಾಗಾಗಿ ನದಿಗೆ ಹೊಸ ನೀರಿನಿಂದಾಗಿ ಮನಮೋಹಕವಾಗಿ ಆ ದೃಶ್ಯ ಕಾಣಿಸ್ತಾ ಇರುವಂಥದ್ದು.